ಹಾಯ್ ಹಲೋ ನಮಸ್ತೆ ಕ್ವೆಶನ್ ಮಾರ್ಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸಾರಿ ಕೇಳ್ತೀನಿ ಫಸ್ಟು, ಯಾಕಂದರೆ 8 ದಿನಗಳಾದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಕಾರಣ ಇದೆ. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರಿಪ್ ಪ್ಲಾನ್ ಆಯಿತು. ಸೊ ಹಾಗಾಗಿ 1 ವಾರಗಳ ಕಾಲ ನಾರ್ತ್ ಕರ್ನಾಟಕ ಪ್ರವಾಸ ಹೋಗಿದ್ದೆ. ಹಂಪಿ, ಬಾದಾಮಿ, ಪಟ್ಟದಕಲ್ಲು, ಮಂತ್ರಾಲಯ, ಸೊ ಹೀಗೆ ಹಲವಾರು ಜಾಗಗಳನ್ನ ನೋಡ್ಕೊಂಡು ಬಂದಿದ್ದೇನೆ. ಸೊ ಹಾಗಾಗಿ 1 ವಾರ ಟ್ರಿಪ್ ಮೋಡ್ನಲ್ಲಿದೆ. ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ, ಸಾರಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ, ಸೊ ಕಂಟಿನ್ಯೂಯೇಷನ್ ಆಫ್ 5 ಕೀ ಫಿನಾನ್ಷಿಯಲ್ ರೇಷಿಯೋ. ಸೊ ನಾವು ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಪ್ಲೇಲಿಸ್ಟ್ ಮೆನ್ಷನ್ ಮಾಡಿದ್ದೀನಿ ಕೆಳಗಡೆ. ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು PE ರೇಷಿಯೋ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ. ಹಾಗೆ PEG ರೇಷಿಯೋ. ಸೊ PE ಅಂದರೆ ಏನು, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಲ್ವಾ. ಸೊ PEG ಅಂದರೆ ಪ್ರೈಸ್ ಟು ಅರ್ನಿಂಗ್ಸ್ ಟು ಗ್ರೋತ್. ಸೊ ಏನು ಪ್ರೈಸ್ ಟು ಅರ್ನಿಂಗ್ ಅಂದರೆ, ಸೊ ಕಂಪನಿಯ ಮಾರ್ಕೆಟ್ ಪ್ರೈಸ್, ಸದ್ಯದ ಮಾರ್ಕೆಟ್ ಪ್ರೈಸ್ ವಿಲ್ ಬಿ ಡಿವೈಡೆಡ್ ಬೈ ಕಂಪನಿಯ ಅರ್ನಿಂಗ್ಸ್ ಪರ್ ಶೇರ್. ಓಕೆನಾ. ಸೊ PE ಅಂದರೆ ಏನು, ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಕಂಪನಿಯ ಅರ್ನಿಂಗ್ಸ್ ಎಷ್ಟಿದೆ, EPS. ಸೊ ಅದನ್ನು ಡಿವೈಡ್ ಮಾಡಿದ್ರೆ ನಿಮಗೆ PE ರೇಷಿಯೋ ಸಿಗ್ತದೆ. ಸೊ ಹಾಗೆ PEG ರೇಷಿಯೋ ಅಂದರೆ ಏನು, ಸೊ PEG ಅಂದರೆ PE ರೇಷಿಯೋ ಡಿವೈಡೆಡ್ ಬೈ ಗ್ರೋತ್ ಆಫ್ EPS. ಓಕೆ. ಸೊ PEG ಅಂದರೆ ಏನು, ಕಂಪನಿಯ PE ರೇಷಿಯೋನ ಗ್ರೋತ್ ಪರ್ಸೆಂಟೇಜಿಂದ ಡಿವೈಡ್ ಮಾಡಿದಾಗ ನಿಮಗೆ PEG ರೇಷಿಯೋ ಸಿಗ್ತದೆ. ಸೊ ಯೂಶಲಿ PE ರೇಷಿಯೋ ನಾನು 20 to 30 ಅಂತ ಹೇಳ್ತೇನೆ, ಬಟ್ ನಾಟ್ ಆಲ್ವೇಸ್ ಟ್ರೂ. ಓಕೆನಾ. ನೀವು ಬೇರೆ ರೇಷಿಯೋಸ್ ಕೂಡ ಅನಲೈಸ್ ಮಾಡಬೇಕಾಗುತ್ತೆ. ಆ್ಯಂಡ್ PEG ರೇಷಿಯೋ ಎಷ್ಟಿರಬೇಕು, ಸೊ ಲೆಸ್ ದ್ಯಾನ್ 1 ಇದ್ರೆ ಅಂಡರ್ ವ್ಯಾಲ್ಯೂಡ್, ಮೋರ್ ದ್ಯಾನ್ 1 ಇದ್ರೆ ಓವರ್ ವ್ಯಾಲ್ಯೂಡ್ ಅಂತ ಕರೀತಾರೆ. ಸೊ ಐಡಿಯಲ್ ವ್ಯಾಲ್ಯೂ ಎಷ್ಟಿರಬೇಕು, ಸೊ ಒಂದು 1ರಿಂದ 1 ಪಾಯಿಂಟ್ ಲೈಕ್ ಪ್ಲಸ್ ಆರ್ ಮೈನಸ್ 0.1 ಅಂತ ಹೇಳ್ಬೋದು. ಓಕೆ. ಸೊ ಇದು ನಾನು ಮತ್ತೆ ಹೇಳ್ತೇನೆ, ಇದು ಒಂದೇ ನಿರ್ಧಾರ ಮಾಡಲಿಕ್ಕೆ ಆಗಲ್ಲ, ಇದೊಂದನ್ನೇ ನೋಡಿಕೊಂಡು. ಸೊ ಹಾಗಾಗಿ ಎಲ್ಲ ಕೀ ಫಿನಾನ್ಷಿಯಲ್ ರೇಷಿಯೋಸ್ನ ಅನಲೈಸ್ ಮಾಡಬೇಕು. ಹಾಗೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ ಕ್ವಾರ್ಟರ್ ಅದನ್ನು ಕೂಡ ಚೆಕ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು PB ರೇಷಿಯೋನ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ. ಸೊ PB ಅಂದರೆ ಏನು, ಪ್ರೈಸ್ ಟು ಬುಕ್ ರೇಷಿಯೋ. ಏನು ಪ್ರೈಸ್ ಟು ಬುಕ್ ರೇಷಿಯೋ, ಹೆಸರಲ್ಲೇ ಇದೆ PB. ಸೊ PB ರೇಷಿಯೋ ಅಂದರೆ ಹೌ ಸ್ಟಾಕ್ ಈಸ್ ರಿಲೇಟೆಡ್ ಟು ಇಟ್ಸ್ ಬುಕ್ ವ್ಯಾಲ್ಯೂ. ಸೊ ಸ್ಟಾಕ್ ಪ್ರೈಸ್ ಎಷ್ಟಿದೆ, ಕರೆಂಟ್ ಮಾರ್ಕೆಟ್ ಪ್ರೈಸ್ ಡಿವೈಡೆಡ್ ಬೈ ಇಟ್ಸ್ ಬುಕ್ ವ್ಯಾಲ್ಯೂ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಈ ಕಂಪನಿಯ ತಗೊಂಡ್ರೆ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ, 1163 ಇದೆ ಅಲ್ವಾ, ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಎಷ್ಟಿದೆ ನೋಡ್ಬೋದು ಇಲ್ಲಿ, 143. ಓಕೆ. ಬುಕ್ ವ್ಯಾಲ್ಯೂ ಅಂತ ಸುಮಾರು ಸತಿ ಕೇಳಿರ್ತೀರ, ಏನಿರ್ಬೋದು ಬುಕ್ ವ್ಯಾಲ್ಯೂ ಗೊತ್ತಿದೆಯಾ? ಸೊ ಬುಕ್ ವ್ಯಾಲ್ಯೂ ಅಂದರೆ, ಬುಕ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ ಕಂಪನಿಯ ಟೋಟಲ್ assets after subtracting the company's liability. ಓಕೆ. ಕಂಪನಿಯ assets after subtracting liabilities. liability ಅಂದರೆ ಏನು, ಸಾಲ. ಕಂಪನಿಯ ಸಾಲ ಇರುತ್ತೆ ಅಥವಾ ಯಾರಿಗಾರು ಡ್ಯೂ ಇರುತ್ತೆ ಅಮೌಂಟ್ ಕೊಡೋದು. ಸೊ ಇದೆಲ್ಲ ಲಯಬಿಲಿಟಿ ಅಂಡರಲ್ಲಿ ಬರುತ್ತೆ. ಓಕೆನಾ. ಸೊ ಟೋಟಲ್ ಆಸೆಟ್ಸ್ ಆಫ್ಟರ್ ಸಬ್ಟ್ರಾಕ್ಟಿಂಗ್ ಲಯಬಿಲಿಟಿ. ಓಕೆನಾ. ಸೊ ಲಯಬಿಲಿಟಿನ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಸಿಗುವಂತಹ ಎಷ್ಟು ಆಸೆಟ್ಸ್ ಇರುತ್ತೆ, ಸೊ ಅದನ್ನು ಬುಕ್ ವ್ಯಾಲ್ಯೂ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಅದೆಲ್ಲ ಸಬ್ಟ್ರಾಕ್ಟ್ ಮಾಡಿದ್ಮೇಲೆ ಎಷ್ಟು ಬರುತ್ತೆ ಪ್ರೈಸು, ದಟ್ ಈಸ್ ನೋನ್ ಆಸ್ ಬುಕ್ ವ್ಯಾಲ್ಯೂ. ಓಕೆನಾ. ನಂತರ ಸೊ ಬುಕ್ ವ್ಯಾಲ್ಯೂ ಹೇಗೆ ಬರುತ್ತೆ ಅಂತ ತಿಳ್ಕೊಂಡ್ರಿ. ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ PB ರೇಷಿಯೋ ಎಷ್ಟಿರಬೇಕು ಅನ್ನೋದು. ಸೊ PB ರೇಷಿಯೋ ಲೆಸ್ ದ್ಯಾನ್ 1 ಇದ್ದರೆ, ಅಂದರೆ 1ಗಿಂತ ಕಮ್ಮಿ ಇದ್ದರೆ PB ರೇಷಿಯೋ it is said as ಅಂಡರ್ ವ್ಯಾಲ್ಯೂಡ್. ಓಕೆ. PB ರೇಷಿಯೋ 1ಗಿಂತ ಕಮ್ಮಿ ಇದ್ದರೆ ಅದನ್ನು ಅಂಡರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಸಪೋಸ್ PB ರೇಷಿಯೋ ಮೋರ್ ದ್ಯಾನ್ 1 ಇದ್ದರೆ ಓವರ್ ವ್ಯಾಲ್ಯೂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಸೊ ಮತ್ತೆ ಹೇಳ್ತೇನೆ, ಇದೊಂದೇ ರೇಷಿಯೋ ಎಲ್ಲ ನಾವು ಕನ್ಸಿಡರ್ ಮಾಡಬೇಕಾಗಿರೋದು. ಓಕೆ. ಇಟ್ ಈಸ್ ಒನ್ ಆಫ್ ದ ರೇಷಿಯೋ. ಓಕೆನಾ. ನೆಕ್ಸ್ಟು ಫಾರ್ ಎಕ್ಸಾಂಪಲ್ ನಾನು ಬ್ಲ್ಯಾಕ್ ಪೇಜ್ ಯೂಸ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ XYZ ಒಂದು ಕಂಪನಿ, ಹಾಗೆ ABC ಮತ್ತೊಂದು ಕಂಪನಿ. ಸೊ ನಾನು 2 ಕಂಪನಿ ತೊಗೊಳ್ತಾನೆ. ಜಸ್ಟ್ ಸಿಂಪಲ್, ಇದೆಲ್ಲ ತೊಗೊಂಡ್ರೆ ನಿಮಗೆ ಪಾಯಿಂಟ್ ಡೆಸಿಮಲ್ಸಲ್ಲೆಲ್ಲ ಬರುತ್ತೆ. ಸೊ ಅದು ಬೇಡ. ಸೊ ಹಾಗಾಗಿ ನಾನು ಸಿಂಪಲ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಹಾಗೆ PE ರೇಷಿಯೋ ತೊಗೊಳ್ತಾ ಇದ್ದೇನೆ. ಸೊ XYZ ಕರೆಂಟ್ ಮಾರ್ಕೆಟ್ ಪ್ರೈಸ್ ಫಾರ್ ಎಕ್ಸಾಂಪಲ್ ಎಷ್ಟಿದೆ ಅಂತ ಅಂದ್ಕೊಳ್ಳೋಣ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ XYZ ಇಸ್ 100 rupees ಅಂತ ಅಂದ್ಕೊಳ್ಳೋಣ. ಓಕೆನಾ. ಸೊ ಕಂಪನಿಯ EPS ಎಷ್ಟಿದೆ, ಅರ್ನಿಂಗ್ಸ್ ಪರ್ ಶೇರ್ ಎಷ್ಟಿದೆ, 10 ಅಂತ ಅಂದ್ಕೊಳ್ಳೋಣ. ಓಕೆನಾ. ABC ಕಂಪನಿಯ CMP. ಓಕೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ABC ಸಪೋಸ್ ನಾವು 120 ಅಂತ ಅಂದ್ಕೊಳ್ಳೋಣ. ಓಕೆನಾ. EPS ಎಷ್ಟಿದೆ ಈ ಒಂದು ಕಂಪನಿಯದ್ದು, EPS ಇದರದ್ದು 20 ಅಂತ ಅಂದ್ಕೊಳ್ಳೋಣ. ಈಗ PE ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಹೇಳಬೇಕು ನೀವು. ಸೊ PE ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ,
ಪಿ ವಿಲ್ ಬಿ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ಕಂಪನಿಯ ಮಾರ್ಕೆಟ್ ಪ್ರೈಸ್ ಬೈ ಅರ್ನಿಂಗ್ಸ್ ಪರ್ ಶೇರ್. ಸೊ ಎಷ್ಟು ಬರುತ್ತೆ ಪಿ ರೇಷಿಯೋ? 10 ಬರುತ್ತೆ ಅಲ್ವಾ? ಸೊ ಇದ್ರದ್ದು ಎಷ್ಟು ಬರುತ್ತೆ ಪಿ ರೇಷಿಯೋ? ಸೊ ಪಿ ರೇಷಿಯೋ ವಿಲ್ ಬಿ 120 ಡಿವೈಡೆಡ್ ಬೈ 20. ಸೊ 120 ಬೈ 20 ಎಷ್ಟು ಬರುತ್ತೆ? 6 ಅಲ್ವಾ? ಸೊ ಪಿ ರೇಷಿಯೋ ಕಂಪೇರ್ ಮಾಡಿದ್ರೆ ಯಾವುದು ಮೋಸ್ಟ್ ಸೂಟಬಲ್ ಅಂತ ಅನ್ಸುತ್ತೆ ನಿಮಗೆ? ಯಾವ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಕಾರ್ಡಿಂಗ್ ಟು ಪಿ ರೇಷಿಯೋ? ಅಫ್ಕೋರ್ಸ್ ಕಂಪನಿ ABC ಅಲ್ವಾ? ಬಟ್ ಈಗ ತಗೊಳ್ಳಿ, ಪಿ ಬಿ ರೇಷಿಯೋನ ಕೊಡ್ತೀನಿ ನಾನು. ಸೊ ಕಂಪನಿಯ ಬುಕ್ ವ್ಯಾಲ್ಯೂ ಇದ್ರದ್ದು, ಕಂಪನಿಯ ಬುಕ್ ವ್ಯಾಲ್ಯೂ ಸಪೋಸ್ ಇದ್ರದ್ದು 200 ಅಂತ ಅಂದ್ಕೊಳ್ಳೋಣ. ಕಂಪನಿಯ ಬುಕ್ ವ್ಯಾಲ್ಯೂ 200 ಆದರೆ ಪಿ ಬಿ ರೇಷಿಯೋ ಎಷ್ಟಾಗುತ್ತೆ? ಸೊ ಪಿ ಬಿ ವಿಲ್ ಬಿ 100 ಡಿವೈಡೆಡ್ ಬೈ 200. ಓಕೆನಾ? ಸೊ 100 ಬೈ 200 ಎಷ್ಟು? 0.5. ಓಕೆನಾ? ಸೊ ಬುಕ್ ವ್ಯಾಲ್ಯೂ ಎಷ್ಟು ಬರ್ತಾ ಇದೆ? 0.5 ಬರ್ತಾ ಇದೆ. ಸೊ ಹಾಗೇನೆ ನಾವು ಕಂಪನಿ ABCದು ಬುಕ್ ವ್ಯಾಲ್ಯೂ 60 ಅಂತ ಅನ್ಕೊಳ್ಳೋಣ. ಸೊ ಬುಕ್ ವ್ಯಾಲ್ಯೂ ಎಷ್ಟಿದೆ? 60 ಇದೆ. ಸೊ 60 ಇದ್ಮೇಲೆ ಪಿ ಬಿ ರೇಷಿಯೋ ಎಷ್ಟಾಗಬೇಕು? ಥಿಂಕ್ ಮಾಡಿ ಬೇಗ. ಸೊ ಪಿ ಬಿ ರೇಷಿಯೋ ವಿಲ್ ಬಿ 120 ಡಿವೈಡೆಡ್ ಬೈ 60. ಓಕೆನಾ? ಸೊ 120 ಡಿವೈಡೆಡ್ ಬೈ 60 ಎಷ್ಟು ಬರುತ್ತೆ? 2 ಅಲ್ವಾ? ಸೊ ಪಿ ಬಿ ರೇಷಿಯೋ ವಿಲ್ ಬಿ 2. ಓಕೆ, ಎಸ್. ಸೊ ಅಕಾರ್ಡಿಂಗ್ ಟು ಪಿ ಬಿ ರೇಷಿಯೋ ಯಾವ ಕಂಪನಿನ ನೀವು ಸೆಲೆಕ್ಟ್ ಮಾಡ್ತಾರೆ ಹೇಳಿ? XYZ ಅಲ್ವಾ? ಸೊ ಈ ಕನ್ಫ್ಯೂಷನ್ ಹೊಡೆಯುತ್ತೆ. ಪಿ ರೇಷಿಯೋ ಅಕಾರ್ಡಿಂಗ್ ನೋಡೋದಾದರೆ ABC ಸೆಲೆಕ್ಟ್ ಮಾಡಬೇಕು. ಪಿ ಬಿ ರೇಷಿಯೋ ಅಕಾರ್ಡಿಂಗ್ ಲೈಕ್ ಅದ್ರ ಪ್ರಕಾರ ನೋಡೋದಾದರೆ XYZ ಸೆಲೆಕ್ಟ್ ಮಾಡಬೇಕಾಗುತ್ತೆ. ತುಂಬ ಕನ್ಫ್ಯೂಷನ್ ಅಲ್ವಾ? ಸೊ ಹಾಗಾಗಿ ಇನ್ನು ಹಲವಾರು ರೇಷಿಯೋಗಳನ್ನ ನಾವು ಚೆಕ್ ಮಾಡಬೇಕಾಗತ್ತೆ. ಸೊ PE ಹಾಗೆ PB, ಅದ್ರ ಜೊತೆ PEG, ಆಮೇಲೆ ಪ್ರೈಸ್ ಟು ಸೇಲ್ಸ್ ಅಲ್ವಾ? ಪ್ರೈಸ್ ಟು ಸೇಲ್ಸ್, PEG, ಇನ್ನೂ ಹಲವಾರು ರೇಷಿಯೋಗಳನ್ನ ಚೆಕ್ ಮಾಡಬೇಕಾಗತ್ತೆ. ಇನ್ಯಾವುದು ನಾನು ಮೆನ್ಷನ್ ಮಾಡಿದೆ? ಡೆಪ್ ಟು ಈಕ್ವಿಟಿ ಅಲ್ವಾ? ಸೊ ಡೆಪ್ ಟು ಈಕ್ವಿಟಿ, ಸೊ ಇದೊಂದು ಮೇನ್ ರೇಷಿಯೋ. ಹಾಗೆ QOQ ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರ್, ಇಯರ್ ಆನ್ ಇಯರ್ ಪರ್ಫಾರ್ಮೆನ್ಸ್ ಹೇಗಿದೆ ಅದನ್ನು ಕೂಡ ಚೆಕ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಈ ಒಂದು ರೇಷಿಯೋ ಅಂದರೆ ಪಿ ಬಿ ರೇಷಿಯೋನ ಜಾಸ್ತಿ ಬ್ಯಾಂಕಿಂಗ್ ಸೆಕ್ಟರ್ ಅಂದರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಸೆಕ್ಟರ್ಗೆ ಯೂಸ್ ಮಾಡ್ತಾರೆ. ಸೊ ಯಾಕೆ ಅಂತ ಕೇಳಿದ್ರೆ ಅವರ ಅರ್ನಿಂಗ್ಸು ತುಂಬ ವೊಲಟಾಲಿಟಿ ಇರುತ್ತೆ ಅಲ್ವಾ? ಸೊ ನೋಡ್ಬೋದು ನೀವು ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ನೋಡೋದಾದರೆ. ಸೊ ರೆವಿನ್ಯೂ ಆಗಿರ್ಬೋದು, ಇಂಟ್ರೆಸ್ಟ್ ಅಮೌಂಟ್ ಪೇ ಆಗಿರ್ಬೋದು, ಹಲವಾರು ಲೈಕ್ ತುಂಬ ವೊಲಟೈಲ್ ಇರುತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಅಲ್ವಾ? ಎಕ್ಸ್ಪೆನ್ಸು ಮತ್ತು ಇಂಟ್ರೆಸ್ಟು, ಫಿನಾನ್ಸ್ ಪ್ರಾಫಿಟ್ ನೋಡ್ಬೋದು, ಇಲ್ಲಿ 70 ಇತ್ತು, ಮೈನಸ್ ಕೊಟ್ಟೋಯ್ತು ಅಲ್ವಾ? ಸೊ ಹಾಗಾಗಿ ವೊಲಟಾಲಿಟಿ ತುಂಬ ಇರುತ್ತೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಹಾಗಾಗಿ ನಾವು ಪಿ ಬಿ ರೇಷಿಯೋನ ಹೆಚ್ಚಾಗಿ ಫಿನಾನ್ಸ್ ರಿಲೇಟೆಡ್ ಸ್ಟಾಕ್ಸ್ಗೆ ಯೂಸ್ ಮಾಡ್ತೀವಿ. ಸೊ ನೋಡ್ಬೋದು ಕರ್ನಾಟಕ ಬ್ಯಾಂಕಲ್ಲಿ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ? 217 ಅಲ್ವಾ? ಸೊ 217 ಡಿವೈಡೆಡ್ ಬೈ ಬುಕ್ ವ್ಯಾಲ್ಯೂ ಎಷ್ಟಿದೆ ನೋಡಿ? 263. ಸೊ ಪಿ ಬಿ ರೇಷಿಯೋ ವಿಲ್ ಬಿ 0.82 ಬರ್ತಾ ಇದೆ. 0.82 0.82 ಬರ್ತಾ ಇದೆ ಕರ್ನಾಟಕ ಬ್ಯಾಂಕ್ದು. ಹಾಗೆ ಫೆಡ್ರಲ್ ಬ್ಯಾಂಕ್ ನೋಡೋಣ. ಸೊ ಫೆಡ್ರಲ್ ಬ್ಯಾಂಕ್ ನೋಡ್ಬೋದು ಕರೆಂಟ್ ಮಾರ್ಕೆಟ್ ಪ್ರೈಸ್ 168 ಇದೆ. ಸೊ 168 ಡಿವೈಡೆಡ್ ಬೈ 105 ಮಾಡಿದ್ರೆ 1.6 ಬರ್ತಾ ಇದೆ ಇದರ ಪಿ ಬಿ ರೇಷಿಯೋ. ಸೊ ಹೀಗೆ ನೀವು ಪಿ ಬಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇದರ ಜೊತೆ ಇನ್ನೂ ಹಲವಾರು ರೇಷಿಯೋಗಳನ್ನ ಚೆಕ್ ಮಾಡಬೇಕಾಗುತ್ತೆ. ಸೊ ಅದಾದ ನಂತರ ಯಾವ್ದು ಸರಿ ಅನಿಸುತ್ತೆ ಆ ಕಂಪನಿ ಮೇಲೆ ತಾವು ಇನ್ವೆಸ್ಟ್ ಮಾಡ್ಬೋದು. ಸೊ ವಿಡಿಯೋ ಲೆಂತಿ ಆಗಿದೆ, ಸಾರಿ ಫಾರ್ ಒನ್ಸ್ ಅಗೇನ್. ಆ್ಯಂಡ್ ಇನ್ಮೇಲೆ ಪ್ರತಿ ವಾರ ಅಟ್ಲೀಸ್ಟ್ ಒಂದು 3 ವಿಡಿಯೋರ ನಾನು ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು.